ಅಂಕಗಣಿತದ ಯುಕ್ತಿಯಲ್ಲಿ ಪದಗಳಂದ್ರೆ ಏನು, ಅದನ್ನ ಗುರ್ತಿಸೋದು ಹೇಗೆ ನೋಡೋಣ. ಯುಕ್ತಿಯಲ್ಲಿ ಪದ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಉದಾಹರಣೆಯನ್ನ ನೋಡೋಣ. 12 + 7 ಇದರ ಪದಗಳು ಬಂದು 12 ಮತ್ತು 7. ಒಂದು ಯುಕ್ತಿಯನ್ನ ನಾವು ಪದಗಳಿಂದ ಮಾಡಿರ್ತೇವೆ. ಒಂದು ಪದ ಇಲ್ಲೇ ಮುಗಿಯುತ್ತೆ, ಮುಂದಿನ ಪದ ಇಲ್ಲೇ ಶುರು ಆಗುತ್ತೆ ಅಂತ ನಮ್ಗೆ ತಿಳಿಯೋದು ಹೇಗೆ? ಸ್ವಲ್ಪ ಡೀಪ್ ಆಗಿ ನಾವು ಯೋಚನೆ ಮಾಡಿ ನೋಡಿದ್ರೆ ನಮ್ಗೆ ಅರ್ಥ ಆಗೋದು, ಪದಗಳು ಒಂದು ಯುಕ್ತಿಯ ಪ್ರತ್ಯೇಕ ಭಾಗಗಳು. ಅವುಗಳನ್ನ ಕೇವಲ ಪ್ಲಸ್ ಚಿಹ್ನೆಯಿಂದ ಬೇರ್ಪಡಿಸಲಾಗಿರುತ್ತೆ. ನಮ್ಮ ಉದಾಹರಣೆ 12 + 7ರಲ್ಲಿ ನಾವು ಒಂದು ಪ್ಲಸ್ ಚಿಹ್ನೆಯನ್ನ ನೋಡಿದ್ವಿ. ಹಾಗಾಗಿ ಇಲ್ಲಿ 2 ಪದಗಳಾದ 12 ಮತ್ತು 7 ಇತ್ತು. ಒಂದ್ ವೇಳೆ ಕ್ರಿಯೆಗಳಾದ ಗುಣಾಕಾರ ಮತ್ತು ಭಾಗಾಕಾರ ಇದ್ರೆ ಆಗೇನಾಗುತ್ತೆ? ನಿಯಮದ ಪ್ರಕಾರ ಗುಣಾಕಾರ ಮತ್ತು ಭಾಗಾಕಾರದಂತಹ ಕ್ರಿಯೆಗಳಿದ್ರೆ ಅದನ್ನ ನಾವು ಒಂದೇ ಪದ ಅಂತ ಪರಿಗಣಿಸ್ತೇವೆ. ಉದಾಹರಣೆಯಲ್ಲಿ 12 + 7ರ ಬದಲು 12 × 7 ಇತ್ತು ಅಂದ್ರೆ ಆಗ ನಮ್ಮ ಯುಕ್ತಿಯಲ್ಲಿ ಬರೀ ಒಂದೇ ಪದ ಇದೆ ಅಂತ ನಾವು ಪರಿಗಣಿಸಬಹುದಿತ್ತು. ಹಾಗಿದ್ರೆ ವ್ಯವಕಲನವನ್ನ ನಾವು ನಿಭಾಯಿಸೋದು ಹೇಗೆ? ಯುಕ್ತಿ 83 - 14 ರೂಪದಲ್ಲಿದ್ರೆ ಆಗ ನಾವು ಪದಗಳನ್ನ ಹೇಗೆ ಗುರುತಿಸಬಹುದು? ವ್ಯವಕಲನದ ಚಿಹ್ನೆ ಇದ್ರೆ ಪದಗಳನ್ನ ಗುರುತಿಸೋದು ಸ್ವಲ್ಪ ಕಷ್ಟಕರ, ಹೌದು. ಆದ್ರೆ ನಾವು ಒಂದು ಪ್ರಮುಖ ನಿಯಮವನ್ನ ಬಳಸ್ತೇವೆ, ಅದರಿಂದ ತುಂಬಾ ಸುಲಭ ಆಗತ್ತೆ. ಆ ನಿಯಮ ಏನು ಅಂದ್ರೆ, ಎಲ್ಲಾ ವ್ಯವಕಲನದ ಚಿಹ್ನೆಯನ್ನ ನಾವು ಋಣಾತ್ಮಕ ಸಂಕಲನಕ್ಕೆ ಅಂದ್ರೆ ಅದರ ವಿಲೋಮಕ್ಕೆ ಪರಿವರ್ತಿಸ್ತೇವೆ. ನಮ್ಮ ಉದಾಹರಣೆಯಲ್ಲಿ ನೋಡಿದ್ರೆ ಮೊದಲ ಹಂತದಲ್ಲಿ ನಾವು ಅಲ್ಲಿರುವ ಮೈನಸ್ ಸೈನ್ ಅನ್ನ ನಾವು ಋಣಾತ್ಮಕ ಸಂಕಲನಕ್ಕೆ ಪರಿವರ್ತಿಸಬೇಕು. ಅಂದ್ರೆ 83 - 14ನ್ನ 83 + -14 ಅಂತ ಬರ್ಕೊಳ್ಬೇಕು. ಈಗ ಇದರಲ್ಲಿ ಎಷ್ಟು ಪ್ಲಸ್ ಚಿಹ್ನೆ ಇದೆ ಅಂತ ನೋಡಿದ್ರೆ ಬರೀ ಒಂದು ಚಿಹ್ನೆ ಇದೆ. ಅದರಿಂದ ಬೇರ್ಪಟ್ಟಿರುವ 2 ಪದಗಳನ್ನ ನಾವು ಗುರುತಿಸಬೇಕು. ಅಂದ್ರೆ ಈ ಉದಾಹರಣೆಯಲ್ಲಿ 83 ಮತ್ತು -14 ಕೊಟ್ಟಿರುವ ಯುಕ್ತಿಯ ಪದಗಳಾಗಿರುತ್ತೆ. ಸಾಮಾನ್ಯವಾಗಿ ಒಂದು ತಪ್ಪು ಕಲ್ಪನೆ ಏನು ಅಂತ ನೋಡೋಣ. 83 - 14 ಅನ್ನುವ ಯುಕ್ತಿಯನ್ನ ಕೊಟ್ಟು ಇದರಲ್ಲಿರುವ ಪದಗಳು ಏನು ಅಂತ ಕೇಳಿದ್ರೆ ನಮ್ಮಲ್ಲಿ ಹಲವರು 83 ಮತ್ತು 14 ಅಂತ ಹೇಳ್ತೀವಿ. ಆದ್ರೆ ಅದು ತಪ್ಪು. ಬದಲಿಗೆ 83 - 14 ಅದರ ಪದಗಳಾಗಿರುತ್ತೆ. ಹಾಗಿದ್ರೆ ಒಂದು ವೇಳೆ ನಮ್ಮ ಯುಕ್ತಿಯಲ್ಲಿ ಗುಣಾಕಾರ ಕಂಡು ಬಂದ್ರೆ ಅದನ್ನ ನಿಭಾಯಿಸೋದು ಹೇಗೆ? ಈಗಾಗ್ಲೇ ಗುಣಾಕಾರ ಮತ್ತು ಭಾಗಾಕಾರ ಕಂಡು ಬಂದ್ರೆ ಅದನ್ನ ನಿಭಾಯಿಸೋದು ಹೇಗೆ ಅಂತ ಒಂದು ನಿಯಮವನ್ನ ನೋಡಿದ್ವಿ ನಾವು. ಅದ್ರ ಪ್ರಕಾರ ಗುಣಾಕಾರ ಮತ್ತು ಭಾಗಾಕಾರ ಪದಗಳನ್ನ ಬೇರೆ ಬೇರೆ ಮಾಡಲ್ಲ, ಬದಲಿಗೆ ಅದು ಒಂದೇ ಪದ ಅಂತ ಪರಿಗಣಿಸಲಾಗುತ್ತೆ. ಈ ಕೆಳಗಿನ ಯುಕ್ತಿಯಲ್ಲಿ ನೀವು ನೋಡ್ಬೋದಾಗಿರೋ 4 × 6 ಒಂದೇ ಪದದಲ್ಲಿ ಇರುತ್ತೆ. ಹಾಗಿದ್ರೆ ಈ ಒಂದು ಯುಕ್ತಿಯಲ್ಲಿ ಎಷ್ಟು ಪದಗಳಿದೆ ಅಂತ ಗುರುತಿಸೋಣ. ಮೊದಲಿಗೆ ನಾವು ಎಲ್ಲಾ ವ್ಯವಕಲನವನ್ನ ಋಣಾತ್ಮಕ ಸಂಕಲನಕ್ಕೆ ಪರಿವರ್ತಿಸಬೇಕು. ಅಂದ್ರೆ 2 - 10 2 +−10 +4 × 6 ಅಂತ ಸಿಕ್ಕತ್ತೆ. ಈಗ ಇದರಲ್ಲಿ ಎಷ್ಟು ಪ್ಲಸ್ ಚಿಹ್ನೆಗಳಿದೆ ಅಂತ ನೋಡಿ ಅದು ಬೇರ್ಪಡಿಸ್ತಿರುವ ಪದಗಳನ್ನ ಗುರುತಿಸಬೇಕು. ಇಲ್ಲಿ 2 ಪ್ಲಸ್ ಚಿಹ್ನೆ ಇದೆ ಮತ್ತು ಇದರಿಂದ ಬೇರ್ಪಟ್ಟ ಪದಗಳು ಬಂದು 2 -10 4 × 6. ಒಟ್ಟಾರೆ ಹೇಳೋದಾದ್ರೆ ಒಂದು ಯುಕ್ತಿಯಲ್ಲಿ ಪ್ಲಸ್ ಚಿಹ್ನೆಯನ್ನ ನೋಡಿ ಅದರಿಂದ ಬೇರ್ಪಟ್ಟ ಪದಗಳನ್ನ ನಾವು ಗುರುತಿಸಬಹುದು. ಒಂದು ವೇಳೆ ಪ್ಲಸ್ ಇಲ್ಲದೆ ಮೈನಸ್ ಇತ್ತು ಅಂದ್ರೆ ವ್ಯವಕಲನ ಇತ್ತು ಅಂದ್ರೆ ಅದನ್ನ ನಾವು ಋಣಾತ್ಮಕ ಸಂಕಲನ ಅಥವಾ ಅದರ ವಿಲೋಮಕ್ಕೆ ಪುನಃ ಬರ್ಕೊಳ್ಬೇಕು. ಅಥವಾ ಗುಣಾಕಾರ ಮತ್ತು ಭಾಗಾಕಾರ ಕಂಡು ಬಂತು ಅಂದ್ರೆ ಅದು ಸಂಖ್ಯೆಗಳನ್ನ ಒಂದೇ ಪದದೊಳಗೆ ಬಂಧಿಸಿರುತ್ತೆ. ಹಾಗಾಗಿ ಅದನ್ನ ಒಂದು ಪದ ಅಂತ ಮಾತ್ರ ನಾವು ಪರಿಗಣಿಸಬೇಕು. ಉದಾಹರಣೆಗೆ 5 × 7 ಇದ್ರೆ ಅದು ಒಂದೇ ಪದ. ಮುಂದಿನ ಹಂತವಾಗಿ ನೀವು ಈ ನಿಯಮಗಳನ್ನ ಸ್ವಲ್ಪ ಸಂಕೀರ್ಣವಾದ ಅಂದ್ರೆ ಚರಾಕ್ಷರವುಳ್ಳ ಅಥವಾ ಭಿನ್ನ ರಾಶಿಗಳುಳ್ಳ ಯುಕ್ತಿಗಳನ್ನ ಪರಿಗಣಿಸಿ ಅದಕ್ಕೆ ಈ ನಿಯಮಗಳನ್ನ ಅನ್ವಯಿಸಿ ಅಭ್ಯಾಸ ಮಾಡಿ. ಈಗ ವಾಸ್ತವ ಜಗತ್ತಿನಲ್ಲಿ ಇದರ ಅನ್ವಯ ಎಲ್ಲಾಗುತ್ತೆ ಅಂತ ನೋಡೋಣ. ಒಂದು ಪದ ಸಮಸ್ಯೆ. ಒಬ್ಬ ಬೇಕರ್
25 ಕಪ್ ಹಿಟ್ಟಿನಿಂದ ಪ್ರಾರಂಭಿಸಿದರು. ಅವರು 5 ಬ್ಯಾಚ್ಗಳ ಕುಕೀಗಳಿಗೆ ತಲಾ 4 ಕಪ್ ಹಿಟ್ಟನ್ನು ಬಳಸಿದರು. ಅದರ ನಂತರ ಅವರು ಇನ್ನೂ 10 ಕಪ್ ಹಿಟ್ಟನ್ನ ಸೇರಿಸಿದ್ರು. ಅಂತಿಮ ಯುಕ್ತಿಯಲ್ಲಿ ನಾವು ಪದಗಳನ್ನ ಗುರುತಿಸಬೇಕು. ಇಲ್ಲಿ ನಾವು ಬೇಕರ್ ಹೊಂದಿರುವ ಹಿಟ್ಟಿನ ಪ್ರಮಾಣದ ಯುಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದೇವೆ. ಮೊದಲಿಗೆ 25 ಕಪ್ ಹಿಟ್ಟನ್ನ ಅವರು ತಗೊಳ್ತಾರೆ. ನಂತರ ಇದರಿಂದ 5 ಬ್ಯಾಚ್ಗಳ ಕುಕ್ಕಿಯನ್ನ ಮಾಡ್ತಾರೆ. ಪ್ರತಿ ಬ್ಯಾಚ್ಗೆ 4 ಕಪ್ ಹಿಟ್ಟನ್ನ ಉಪಯೋಗಿಸಿದ್ರು. ಹಾಗಾಗಿ 25ರಿಂದ ನಾವು 4 ಇಂಟು 5 ಕಳಿಬೇಕು. ತದನಂತರ ಮತ್ತೆ 10 ಕಪ್ ಹಿಟ್ಟನ್ನ ಸೇರಿಸ್ಕೊಳ್ತಾರೆ. ಹಾಗಾಗಿ ನಮ್ಮ ಅಂತಿಮ ಯುಕ್ತಿ ಬಂದು 25 ಮೈನಸ್ 4 ಇಂಟು 5 ಪ್ಲಸ್ 10. ಇದರಲ್ಲಿರುವ ಪದಗಳನ್ನ ಗುರುತಿಸಬೇಕು ಅಂದ್ರೆ ಮೊದಲಿಗೆ ವ್ಯವಕಲನವನ್ನ ಅಂದ್ರೆ ಮೈನಸ್ ಸೈನ್ ಅನ್ನ ನಾವು ಋಣಾತ್ಮಕ ಸಂಕಲನವಾಗಿ ಬರ್ಕೊಳ್ಬೇಕು. ಈ ರೀತಿ 25 ಪ್ಲಸ್ ಆಫ್ ಮೈನಸ್ 4 ಇಂಟು 5 ಪ್ಲಸ್ 10. ಈಗ ಇದರಲ್ಲಿರುವ ಪ್ಲಸ್ ಚಿಹ್ನೆಗಳನ್ನ ಗುರುತಿಸ್ಕೊಂಡು ಅದರಿಂದ ಬೇರ್ಪಟ್ಟ ಪದಗಳನ್ನ ಗುರುತಿಸಬೇಕು. ಆದ್ರಿಂದ ಈ ಯುಕ್ತಿಯಲ್ಲಿರುವ ಪದಗಳು ಒಂದು 25 ಮೈನಸ್ ಆಫ್ 4 ಇಂಟು 5 ಮತ್ತು 10.